ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಚಾಪ್ಟರ್ ಯಾವುದಂತಂದ್ರೆ ಫಿಫಾ ವರ್ಲ್ಡ್ ಕಪ್ 2026 ಅಂತಕ್ಕಂಥದ್ದು. ಹೌದಾ? ಅದೇನಂತಂದ್ರೆ ಕೆ ಎ ಕೇಳ್ತಕ್ಕಂಥ SDA, FDA ಮತ್ತೇನಂತಂದ್ರೆ ವಿಲೇಜ್ ಅಕೌಂಟೆಡ್, ನಂತರ ಏನಂತಂದ್ರೆ PC ಕೂಡ ಏನಂತಂದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥ ಸಂಭಾವನೆ ಐತೆ ಜಾಸ್ತಿ. ಅದಕ್ಕೋಸ್ಕರ ಈ ಒಂದು ಫಿಫಾ ವರ್ಲ್ಡ್ ಕಪ್ನ ಕ್ವಶನ್ಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಈಗಾಗಲೇ ಎಲ್ಲ ಕಡೆ ಹೇಳಿರ್ತಾರೆ, ಬಟ್ ಏನಂತಂದ್ರೆ ಇವತ್ತಿನ ಡಿಸ್ಕಷನ್ ಕ್ವಶನ್ ಆನ್ಸರ್ಗಳನ್ನು ನಾವು ನೋಡೋದು. ಹೌದಾ? ಇಲ್ಲಿ ಏನಂತಂದ್ರೆ ಫಿಫಾ ವರ್ಲ್ಡ್ ಕಪ್ನ ಆಯೋಜಕ ರಾಷ್ಟ್ರ ಯಾವುದಲ್ಲ ಅಂತ ಕೇಳಿದರೆ, ಮೊದಲನೇದು ಏನಂತಂದ್ರೆ ಆಪ್ಷನ್ ಮೆಕ್ಸಿಕೋ ಕೊಟ್ಟಿದ್ದಾರೆ, ನಂತರ ಎರಡನೇದು ಏನಂತಂದ್ರೆ ಕೆನಡಾ ಕೊಟ್ಟಿದ್ದಾರೆ, ಮೂರನೇದು USA ಅಂತಕ್ಕಂಥದ್ದು, ನಾಲ್ಕನೇದು ಏನಂತಂದ್ರೆ ಬ್ರೆಜಿಲ್. ಇದರಲ್ಲಿ ಯಾವುದು ಅಲ್ಲ ಅಂತಂತಂದ್ರೆ ಆನ್ಸರ್ ಬ್ರೆಜಿಲ್ ಏನಂತಂದ್ರೆ ಇದಕ್ಕೆ ಆನ್ಸರ್ ಆಗಲ್ಲ ಅಂತಕ್ಕಂಥ. ಯಾಕಂತಂದ್ರೆ ಈ 2026ರಲ್ಲಿ ನಡೀತಕ್ಕಂಥ ಫಿಫಾ ವರ್ಲ್ಡ್ ಕಪ್ಗೆ ಆಯೋಜನೆ ಮಾಡ್ತಕ್ಕಂಥ ರಾಷ್ಟ್ರಗಳು ಏನಂತಂತಂದ್ರೆ 3 ರಾಷ್ಟ್ರಗಳು ಕೂಡಿ ಆಯೋಜನೆ ಮಾಡಕತ್ತಾವು. ಮೊಟ್ಟ ಮೊದಲ ಬಾರಿಗೆ 3 ದೇಶಗಳು ಕೂಡಿ ಇದನ್ನ ಆಯೋಜನೆ ಮಾಡಕತ್ತಾವು. ಅದರಲ್ಲಿ ಏನಂತಂದ್ರೆ ಒಂದು ಮೆಕ್ಸಿಕೋ ಬರುತ್ತೆ, ನಂತರ ಕೆನಡಾ ಬರುತ್ತೆ, ನಂತರ USA ಅಂತಕ್ಕಂಥದ್ದು ಬರುತ್ತೆ. ಈ USA ಏನಂತಂತಂದ್ರೆ ರಾಜಧಾನಿ ಯಾವ್ದಂತಂದ್ರೆ ವಾಷಿಂಗ್ಟನ್ DC. ನೋಡ್ರಿ, ವಾಷಿಂಗ್ಟನ್ DC ಅಂತಕ್ಕಂಥದ್ದು ಇದರ ರಾಜಧಾನಿ ಆಗಿರುತ್ತೆ. ಇದು ಯಾವ ನದಿಯ ದಡದ ಮೇಲಿದೆ ಅಂತ ಕೇಳ್ತಾರೆ? ಪೊಟಮ್ಯಾಕ್. ಏನಿದು? ಪೊಟಮ್ಯಾಕ್ ಅಂತಕ್ಕಂಥ ಪೋರ್ಟ್ ಮ್ಯಾಕ್ ಅಂತಕ್ಕಂಥ ನದಿ ದಡದ ಮೇಲೆ ಈ ಒಂದು ವಾಷಿಂಗ್ಟನ್ ಅಂತಕ್ಕಂಥ ನಗರ ಇದೆ. ಇದರ ರಾಜಧಾನಿ ಯಾವ್ದಂತ ಕೇಳ್ತಾರೆ? ಒಟ್ಟಾವಾ ಅಂತಕ್ಕಂಥದ್ದು. ಒಟ್ಟಾವಾ. ಇದರ ರಾಜಧಾನಿ ಯಾವ್ದಂತಂದ್ರೆ ಈ ಮೆಕ್ಸಿಕೋ ಸಿಟಿನೇ ಬರುತ್ತೆ. ಇದ್ರದ್ದು ನಾಣ್ಯ ನೆನ್ಪಿಟ್ಕೋರಿ, ಪೇಸೋ ಅಂತಕ್ಕಂಥದ್ದು. ಯಾವುದು ಇದ್ರದ್ದು ನಾಣ್ಯ ಯಾವ್ದಂತಂದ್ರೆ ಪೇಸೋ. ಇದ್ರದ್ದು ನಾಣ್ಯ ಯಾವ್ದಂತ ಕೇಳ್ತಾರೆ? ಪೇಸೋ ಅಂತಕ್ಕಂಥದ್ದು. ಪೇಸೋ ಅಂತಕ್ಕಂಥದ್ದು. ಹೌದಾ? ನಂತರ ಏನಂತಂದ್ರೆ ಏನಂತಂದ್ರೆ ಮೆಕ್ಸಿಕೋ ಮತ್ತೆ ಏನಂತಂದ್ರೆ USA ಮತ್ತು ಮೆಕ್ಸಿಕೋವನ್ನ ಬೇರ್ಪಡಿಸ್ತಕ್ಕಂಥ ನದಿ ಯಾವುದು ಅಂತ ಕೇಳ್ತಾರೆ? ಏನು? USA ಮತ್ತು ಆ್ಯಂಡ್ ಯಾವುದು? ಮೆಕ್ಸಿಕೋ ಅಂತಕ್ಕಂಥದ್ದು. ಇದನ್ನ ಬೇರ್ಪಡಿಸ್ತಕ್ಕಂಥ ನದಿ, ಮೆಕ್ಸಿಕೋವನ್ನ ಬೇರ್ಪಡಿಸ್ತಕ್ಕಂಥ ನದಿ ಯಾವುದು ಅಂತ ಕೇಳ್ತಾರೆ? ನದಿನೇ ಯಾವುದು ಅಂತಂತಂದ್ರೆ ರಿಯೋ ಗ್ರಾಂಡೆ ಅಂತಕ್ಕಂಥ ನದಿ ಏನ್ ಮಾಡ್ತದೆ ಅಂತಂದ್ರೆ ಇವೆರಡನ್ನ ಬೇರ್ಪಡಿಸ್ತದೆ. ಇನ್ನ ಕೆನಡಾ ಮತ್ತು ಏನಂತಂತಂದ್ರೆ USA ಬೇರ್ಪಡಿಸ್ತಕ್ಕಂಥ ಕೆನಡಾ ಮತ್ತು USA ಬೇರ್ಪಡಿಸ್ತಕ್ಕಂಥ ಒಂದು ಇದು ಯಾವುದು ಅಂತ ಕೇಳ್ತಾರೆ? ಬೇರ್ಪಡಿಸ್ತಕ್ಕಂಥದ್ದು 48 ಡಿಗ್ರಿ ಪ್ಯಾರಲೆಲ್ ಅಂತಕ್ಕಂಥದ್ದು. 48 ಡಿಗ್ರಿ ಪ್ಯಾರಲೆಲ್ ಅಂತಕ್ಕಂಥದ್ದು. ಪ್ಯಾರಲೆಲ್ ಅಂತಕ್ಕಂಥದ್ದು ಏನ್ ಮಾಡ್ತದೆ? ಇವೆರಡನ್ನ ಬೇರ್ಪಡಿಸ್ತದೆ. ಇನ್ನ ಈ ಆಯೋಜಕ ಏನಂತಂದ್ರೆ 2026ರಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ರಾಷ್ಟ್ರಗಳಾಯ್ತು. ಇದು ಎಷ್ಟನೇ ಆವೃತ್ತಿ ಅಂತ ಕೇಳ್ತಾರೆ? ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಇದು 23ನೇ ಆವೃತ್ತಿ ಆಗಿರುತ್ತೆ. 23ನೇ ಆವೃತ್ತಿ ಆಗಿರುತ್ತೆ. ಗೆದ್ದ ದೇಶ ಯಾವುದು ಅಂತ ಕೇಳ್ತಾರೆ? ಸ್ಪೇನ್ ಅಂತಕ್ಕಂಥದ್ದು. ಗೆದ್ದ ದೇಶ ಯಾವುದು? ಸ್ಪೇನ್ ಅಂತಕ್ಕಂಥದ್ದು. ಇನ್ನ ರನ್ನರ್ ಅಪ್ ತಂಡ ಯಾವುದು ಅಂತ ಕೇಳ್ತಾರೆ? ಅದು ಯಾವುದು? ಸ್ಪೇನ್ ವಿರುದ್ಧ ಅರ್ಜೆಂಟೈನಾ ಬಂದಿತ್ತು. ಅರ್ಜೆಂಟೈನಾ ಏನಂದ್ರೆ 2022ರಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ತಂಡ ಇದು. 2022ರಲ್ಲಿ ಯಾವುದು ಚಾಂಪಿಯನ್ ಆಗಿತ್ತು ಅಂತಂತಂದ್ರೆ ಅರ್ಜೆಂಟೈನಾ ಆಗಿತ್ತು. ಈ ಬಾರಿ ಏನಂತಂದ್ರೆ ಸ್ಪೇನ್ ಆಗಿದೆ ಅಂತಕ್ಕಂಥದ್ದು. ನೆನಪಿರ್ಲಿ. ಇದರ ನಾಯಕ ಯಾರಂತಂದ್ರೆ ರೋಡ್ರಿ ಅಂತಕ್ಕಂಥವ್ರು ಬರ್ತಾರೆ. ನೋಡ್ರಿ, ರೋಡ್ರಿ ಅಂತಕ್ಕಂಥವ್ರು ಬರ್ತಾರೆ. ಇವ್ರದ್ದು ಏನಂತಂದ್ರೆ ಲಿಯೋನಲ್ ಮೆಸ್ಸಿ ಅಂತಕ್ಕಂಥವ್ರು. ಲಿಯೋನಲ್ ಮೆಸ್ಸಿ ಅಂತಕ್ಕಂಥದ್ದು ಇವ್ರ ತಂಡದ ನಾಯಕರಾಗಿರ್ತಾರೆ. ಇವರ ಒಂದು ಏನಂತಂದ್ರೆ ಒಂದು ಮೂರ್ತಿಯನ್ನು ನಾವು ಇತ್ತೀಚೆಗೆ ಅನಾವರಣ ಮಾಡಿದೀವಿ. ಎಲ್ಲಿ ಅಂತ ಕೇಳ್ತಾರೆ? ಕೋಲ್ಕತ್ತಾದಲ್ಲಿ ಇವರ ಮೂರ್ತಿಯನ್ನು ಅನಾವರಣ ಮಾಡಲಾಗಿತ್ತು. ಕೋಲ್ಕತ್ತಾದಲ್ಲಿ ಇವರ ಮೂರ್ತಿಯನ್ನು ಅನಾವರಣ ಮಾಡಿದೀವಿ ಅಂತಕ್ಕಂಥದ್ದು. ಹೌದಾ? ಇಲ್ಲೆಲ್ಲ ಕೇಳ್ತಾರೆ. ಈ ಮೇನ್ ಅಂತಂತಂದ್ರೆ ಇದು ಒಂದು ಈ ಕ್ರೀಡೆ ಇದೆಲ್ಲ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಈ ಬಾರಿ ಯಾವ ತಾರೀಕಿಗೆ ಏನಿದೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಜೂನ್ 11ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತ ಕೇಳ್ತಾರೆ? ಮೆಕ್ಸಿಕೋದಲ್ಲಿ ಏನಂತಂತಂದ್ರೆ ಇದು ಶುರುವಾಗುತ್ತೆ. ಯಾವ ಸ್ಟೇಡಿಯಂ ಅಂತ ಕೂಡ ಕೇಳ್ಬೋದು. ಆ ಸ್ಟೇಡಿಯಂ ಹೆಸರು ಏನಂತಂದ್ರೆ ಎಸ್ಟಾಡಿಯೋ ಅಜ್ಟೆಕಾ ಅಂತಕ್ಕಂಥದ್ದು. ಅಜ್ಟೆಕಾ ಅಂತಕ್ಕಂಥ ಸ್ಟೇಡಿಯಮ್ಮು.
ಇದು ಎಲ್ಲಿತ್ತು ಅಂತಂತಂದ್ರೆ ಮೆಕ್ಸಿಕೋದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ್ಯಾವ ಮುಖಾಮುಖಿಯಾದವು ಅಂತ ಕೇಳ್ತಾರೆ ತಂಡಗಳು. ಈ ಜೂನ್ 11ನೇ ತಾರೀಕು ಶುರುವಾಯ್ತಲ್ಲ, ಆವಾಗ ಈ ಮೆಕ್ಸಿಕೋ ಅಂತಕ್ಕಂಥದ್ದು ಮತ್ತೇನಂತಂತಂತಂದ್ರೆ ಸೌತ್ ಆಫ್ರಿಕಾ ಮುಖಾಮುಖಿ ಆಗ್ತವೆ. ಇಲ್ಲಿ ಗೆದ್ದಂಥ ತಂಡ ಯಾವ್ದಂತಂತಂದ್ರೆ ಮೆಕ್ಸಿಕೋ. ಇಲ್ಲಿ 2 ಗೋಲ್ ಹೊಡೆದಿರುತ್ತೆ. ಇದೇನಂತಂತಂದ್ರೆ 1 ಗೋಲು. ಯಾವುದು ಇದು, ಹೌದಾ? ಇಷ್ಟು ನೆನಪಿರ್ಲಿ. ನಂತರ ಏನಂತಂತಂದ್ರೆ ಮುಂದಿನ ಮಾಹಿತಿ ನಾವು ನೋಡೋದಾದ್ರೆ ಇಲ್ಲಿ ಇಲ್ಲೇನಂತಂದ್ರೆ ಪೀಪಾ ಏನಂತಂತಂದ್ರೆ ಸ್ಥಾಪನೆ ಆದದ್ದು. ಪೀಪಾ ಸ್ಥಾಪನೆ ಆದದ್ದು ಅಂದ್ರೆ ಈ ಪೀಪದ ಮೊದಲು ಏನಂತಂತಂದ್ರೆ ವಿಸ್ತೃತ ರೂಪ ಕೇಳ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ದ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಲೇ ಅಂತಕ್ಕಂಥದ್ದು. ಇಲ್ಲಿ ಲೇ ಬರ್ತದೆ. ನ್ಯಾಷನಲ್ ಲೇ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಬರುತ್ತೆ. ಅಸೋಸಿಯೇಷನ್ ಅಂದ್ರೆ ಇಲ್ಲಿ ಅಸೋಸಿಯೇಷನ್ ಬದಲಾಗಿ ಅಥಾರಿಟಿ ಅಂತ ಕೊಡ್ತಾನೆ. ಕನ್ಫ್ಯೂಸ್ ಮಾಡ್ಬೇಕಾದ್ರೆ ಅಸೋಸಿಯೇಷನ್ ಬದಲಾಗಿ ಅಥಾರಿಟಿ ಅಂತ ಕೊಡ್ತಾನೆ. ಸ್ವಲ್ಪ ನೋಡ್ಕೊರಿ, ಅದು ಅಥಾರಿಟಿ ಅಲ್ಲ, ಅಸೋಸಿಯೇಷನ್ ಅಂತಕ್ಕಂಥದ್ದು. ಇನ್ನ ಈ ಫುಟ್ಬಾಲ್ ಏನಂತ ಪೀಪಾ ಅಂತಕ್ಕಂಥದ್ದು ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳ್ತಾರೆ. 1904 ಮೇ 21ಕ್ಕೆ ಏನಂತಂದ್ರೆ ಇದು ಸ್ಥಾಪನೆ ಆಗುತ್ತೆ. ಮೇ 21ಕ್ಕೆ ಸ್ಥಾಪನೆ ಆಗುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾರೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ತಾರೆ. ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥ ಪೀಪಾದ್ದು ಜೂರಿಚ್ನಲ್ಲಿ ಅದ ನೋಡ್ರಿ. ಜೂರಿಚ್ನಲ್ಲಿ ಏನಂತಂದ್ರೆ ಇದ್ರ ಕೇಂದ್ರ ಕಚೇರಿ ಇದೆ. ಸ್ವಿಟ್ಜರ್ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತದೆ. ಇದರ ಮೊಟ್ಟೋ ಯಾವ್ದಂತ ಕೇಳ್ತಾರೆ. ಇದ್ರ ಮೋಟೋ ಯಾವ್ದಂತ ಕೇಳ್ತಾರೆ. ಇದ್ರ ಮೋಟೋ ಏನಂತಂದ್ರೆ ಫಾರ್ ದ ಗೇಮ್ ಫಾರ್ ದ ವರ್ಲ್ಡ್ ಅಂತಕ್ಕಂಥದ್ದು. ಫಾರ್ ದ ವರ್ಲ್ಡ್ ಅಂತಕ್ಕಂಥದ್ದು ಇದ್ರದ್ದು ಮೋಟೋ ಆಗಿರ್ತದೆ. ಈಗ ಅಧ್ಯಕ್ಷ ಯಾರಾದಾರ ಅಂತ ಕೇಳ್ತಾರೆ. ಇದ್ರದ್ದು ಅಧ್ಯಕ್ಷರು ಈ ಪ್ರಸ್ತುತ ಯಾರ ಅಧ್ಯಕ್ಷರಾದಂತಂದ್ರೆ ಜಿ ಇನ್ಫ್ಯಾಂಟಿನೋ ಅಂತಕ್ಕಂಥವ್ರು. ಜಿಯಾನಿ ಇನ್ಫ್ಯಾಂಟಿನೋ ಅಂತಕ್ಕಂಥವ್ರು ಏನಂತಂದ್ರೆ ಈಗ ಅಧ್ಯಕ್ಷರಾದರೆ ಇದು ಮೊದಲ ಅಧ್ಯಕ್ಷರು ಯಾರು ಅಂತಂತಂದ್ರೆ ಗುಯರಿನ್ ಅಂತ ಬರ್ತಾರೆ. ಫಸ್ಟ್ ಅಧ್ಯಕ್ಷರು ಯಾರು? ಗುಯರಿನ್ ಅಂತಕ್ಕಂಥವ್ರು. ಫಸ್ಟ್ ಯಾರು ಅಧ್ಯಕ್ಷರು ಇದ್ರದ್ದು? ಗುಯರಿನ್ ಅಂತಕ್ಕಂಥವ್ರು. ಗುಯರಿನ್ ಅಂತಕ್ಕಂಥವ್ರು ಇದ್ರ ಮೊದಲ ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು. ಯಾವ್ದ್ರದ್ದು? ಪೀಪಾದ್ದು. ಹೌದಾ? ನಂತರ ಇಷ್ಟೆಲ್ಲ ಏನಂತಂದ್ರೆ ಇದು ನೆನಪಿರ್ಲಿ. ಇದೇನಂತಂದ್ರೆ ಪೀಪಾ ವರ್ಲ್ಡ್ ಕಪ್ ಅನ್ನ ಆಯೋಜನೆ ಮಾಡ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ನಂತರ ಏನಂತಂದ್ರೆ ನಮ್ ಭಾರತದಲ್ಲಿ ಯಾವ್ದಾದ ಅಂತಕ್ಕಂಥದ್ದು. ಭಾರತದಲ್ಲಿ ಅನ್ನೋದಕ್ಕಿಂತ ಏನಂತಂತಂದ್ರೆ ಭಾರತದಲ್ಲಿ ಐಪಾ ಅಂತಕ್ಕಂಥದ್ದು. ಇದ್ರದ್ದು ಏನಂತಂತಂದ್ರೆ ಭಾರತದಲ್ಲಿ ಫುಟ್ಬಾಲ್ಗಳನ್ನ ಏನ್ ಮಾಡ್ತದೆ? ಆಯೋಜನೆ ಮಾಡ್ತದೆ ಅಂತಕ್ಕಂಥದ್ದು. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು. ಇದು ಫುಟ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು ಏನಂತಂತಂದ್ರೆ ಇದ್ರ ವಿಸ್ತೃತ ರೂಪ ಫೆಡರೇಷನ್ ಅಂತಕ್ಕಂಥದ್ದು ಇದ್ರ ವಿಸ್ತೃತ ರೂಪ ಆಗಿರುತ್ತೆ. ಇದ್ರ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳ್ತಾರೆ. ಅಂದ್ರೆ ಐಫಾ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ 1937ರಲ್ಲಿ ಸ್ಥಾಪನೆ ಆಗುತ್ತೆ. 1937ರಲ್ಲಿ ಸ್ಥಾಪನೆ ಆಗುತ್ತೆ. ಇದ್ರ ಹೆಡ್ ಕ್ವಾರ್ಟರ್ ಏನಂತಂದ್ರೆ ಎಲ್ಲಿದೆ ಅಂತ ಕೇಳ್ತಾರೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ದ್ವಾರಕಾ ಎಲ್ಲಿದೆ ಇದು? ದ್ವಾರಕಾ ಗುಜರಾತಿನ ದ್ವಾರಕಾ ಅಲ್ಲ, ನ್ಯೂ ಡೆಲ್ಲಿ ಅಂದ್ರೆ ದೆಹಲಿಯಲ್ಲಿ ಅಂತಂತಂದ್ರೆ ನವದೆಹಲಿಯಲ್ಲಿ ಕಂಡು ಬರ್ತಕ್ಕಂಥ ದ್ವಾರಕದಲ್ಲಿ ಏನಂತಂದ್ರೆ ಐಪದ ಕೇಂದ್ರ ಕಚೇರಿ ಇದೆ ಅಂತಕ್ಕಂಥ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ರ ಕೇಂದ್ರ ಕಚೇರಿ ಇದೆ ಅಂದ್ರೆ ದ್ವಾರಕದಲ್ಲಿದೆ ಅಂತಕ್ಕಂಥದ್ದು. ನಂತರ ಏನಂತಂತಂದ್ರೆ ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ ಏನಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಜೋಡಿ ಆಗಿಲ್ಲ ಅಂತಕ್ಕಂಥ. ಯಾವುದು ಸರಿಯಾಗಿ ಜೋಡಿ ಆಗಿಲ್ಲ ಅಂದ್ರೆ ಹೊಂದಾಣಿಕೆ ಆಗದೆ ಇರೋದು ಯಾವುದು ಅಂತ ಕೇಳಿದರೆ ಇದು ಏನು ಅಂತಂತಂದ್ರೆ ಮಾಸ್ಕಾಟ್.
ಇದೇನಂತ ಕೇಳ್ತಾರೆ, ಇದು ಏನಂತಂತಂದರೆ ಆ ದೇಶಗಳು ಆಯೋಜನೆ ಮಾಡಿದ ದೇಶಗಳು ಅದರದ್ದು ಏನಂತಂದರೆ ಯಾವ ದೇಶ ಯಾವ ಮಾಸ್ಕಟ್ಟನ್ನು ಹೊಂದಿದೆ ಅಂತಕ್ಕಂಥದ್ದು. ಮ್ಯಾಪಲ್ ಅಂತಕ್ಕಂಥದ್ದನ್ನು ಏನಂತಂತಂದರೆ ಮಾಸ್ಕಟ್ಟಾಗಿ ಹೊಂದಿದ ದೇಶ ಯಾವುದು. ನಂತರ ಏನಂತಂತಂದರೆ ಜಾಯು ಅಂತಕ್ಕಂಥದ್ದು, ಕ್ಲಚ್ ಅಂತಕ್ಕಂಥದ್ದು ಯಾವ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಸ್ಕಟ್ಗಳು. ಒಂದೊಂದು ದೇಶ ಒಂದೊಂದು ಏನಂತಂದ್ರೆ ಮಾಸ್ಕಟ್ಟನ್ನು ಮಾಡಿದಾವೆ ಅಂತಕ್ಕಂಥದ್ದು. ಮ್ಯಾಪಲ್ ಅಂತಕ್ಕಂಥದ್ದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ, ಕೆನಡಾಕ್ಕೆ ಸಂಬಂಧಪಟ್ಟಿದೆ. ಜಾಯು ಅಂತಕ್ಕಂಥದ್ದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ, ಮೆಕ್ಸಿಕೋ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಿದೆ. ನಂತರ ಏನಂತಂತಂದರೆ ಕ್ಲಚ್ ಅಂತಕ್ಕಂಥದ್ದು USA ಸಂಬಂಧಪಟ್ಟಿದೆ. ಈ ಕ್ಲಚ್ ಅಂತಕ್ಕಂಥದ್ದು ಏನಂತ ಕೇಳ್ತಾರೆ, ಬಾಲ್ಡ್ ಈಗಲ್ ಅಂತಕ್ಕಂಥದ್ದು. ಬಾಲ್ಡ್ ಈಗಲ್ ಇದೇ ನೋಡ್ರಿ, ಬಾಲ್ಡ್ ಈಗಲ್ ಅಂತಕ್ಕಂಥ ಅಂದ್ರೆ ಬೋಳು ತಲೆಯ ಹದ್ದು ಅಂತಕ್ಕಂಥದ್ದು, ಬೋಳು ತಲೆಯ ಹದ್ದು. ಇನ್ನು ಜಾಯು ಅಂತಕ್ಕಂಥದ್ದು ಏನು ಅಂತ ಕೇಳ್ತಾರೆ, ಜಾಗ್ವರ್ ನೋಡ್ರಿ, ಇದು ಜಾಗ್ವರ್ ಅಂತಕ್ಕಂಥದ್ದು. ನಂತರ ಇನ್ನು ಮ್ಯಾಪಲ್ ಅಂತಕ್ಕಂಥದ್ದು ಏನಂತಂತಂದ್ರೆ ಮೂಸ್. ಮ್ಯಾಪಲ್ ಅಂತಂದ್ರೆ ಏನಂತಂತಂದ್ರೆ ಮೂಸ್ ಅಂತಕ್ಕಂಥದ್ದು. ಇದು ಮೂಸ್ ಅಂತಂದ್ರೆ ಒಂದು ಇಲಿ ಥರದ ಜೀವಿ ಇದು. ಅದೇನಂತಂದ್ರೆ ಮ್ಯಾಪಲ್ ಅನ್ನಾಗಿ ಕೆನಡಾ ಈ ಒಂದು ಮಾಸ್ಕಟ್ಟನ್ನಾಗಿ ಆಯ್ಕೆ ಮಾಡಿದೆ ಅಂತಕ್ಕಂಥದ್ದು. ಹೌದಾ. ನಂತರ ಇದ್ರದ್ದು ರಾಜಧಾನಿ ಯಾವ್ದಂತ ಹೇಳಿದ್ವಿ, ಒಟ್ಟಾವ ಅಂತ ಹೇಳಿದ್ವಲ್ಲ, ಇದರ ರಾಜಧಾನಿ ಒಟ್ಟಾವ ಅಂತಕ್ಕಂಥದ್ದು, ಹೌದಾ. ಇದಿಷ್ಟು ನೆನಪಿರಲಿ ಅಂತಕ್ಕಂಥದ್ದು. ನಂತರ ಮುಂದಿನ ಕ್ವಶನ್ ನೋಡೋಣ. ಇನ್ನೊಂದು ಏನಂತಂತಂದ್ರೆ ಇಲ್ಲಿ ಏಷ್ಯನ್ ಏನಂತಂತಂದ್ರೆ ಫುಟ್ಬಾಲ್ ಕಾನ್ಫೆಡರೇಷನ್ ಅಂತ ಬರುತ್ತೆ. ಒಂದು ಏನಂತಂದ್ರೆ ಏಷಿಯನ್ ಫುಟ್ಬಾಲ್ ಅಂದ್ರೆ AFC ಅಂತಕ್ಕಂಥದ್ದು ಒಂದು ಸಂಸ್ಥೆ ಬರುತ್ತೆ, ಇದೊಂದು ಬರುತ್ತೆ. ಇದೇನಂತಂತಂದ್ರೆ 1954ರಲ್ಲಿ ಏನಂತಂತಂದ್ರೆ ಇದು ಸ್ಥಾಪನೆ ಆಗುತ್ತೆ. ಎಲ್ಲಿ ಅಂತಂತಂದ್ರೆ ಎಲ್ಲಿ ಸ್ಥಾಪನೆ ಆಗುತ್ತೆ, ಕೌಲಾಲಂಪುರ ಅಂತಕ್ಕಂಥಲ್ಲಿ, ಕೌಲಾಲಂಪುರ ಅಂತಕ್ಕಂಥಲ್ಲಿ. ಇದ್ರ ಹೆಡ್ ಕ್ವಾರ್ಟರ್ ಕೂಡ ಇಲ್ಲೇ ಇದೆ ಅಂತಕ್ಕಂಥದ್ದು. ಹೆಡ್ ಕ್ವಾರ್ಟರ್ ಕೌಲಾಲಂಪುರದಲ್ಲಿದೆ. ಇದು ಯಾವ ದೇಶದ ರಾಜಧಾನಿ ಅಂತ ಕೇಳ್ತಾರೆ, ಮಲೇಷಿಯಾ ದೇಶದ ರಾಜಧಾನಿ ನೋಡ್ರಿ, ಮಲೇಷಿಯಾ ದೇಶದ ರಾಜಧಾನಿ ಆಗಿರುತ್ತೆ. ಇದರಲ್ಲಿ ಎಲ್ಲಿದೆ ಅಂತ ಕೇಳ್ತಾರೆ, ಜಲೀಲಾ ಅಂತಕ್ಕಂಥದ್ದು, ಜಲೀಲಾ ಅಂತಕ್ಕಂಥ ಪ್ಲೇಸ್ನಲ್ಲಿ ಇದ್ರ ಕೇಂದ್ರ ಕಚೇರಿ ಅದ ಅಂತಕ್ಕಂಥದ್ದು. ಯಾವ್ದ್ರದ್ದು, ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅಂತಕ್ಕಂಥದ್ದು. ಇದರ ಪೂರ್ಣ ರೂಪ ಏನು, ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅಂತಕ್ಕಂಥದ್ದು, ಕಾನ್ಫೆಡರೇಷನ್ ಅಂತಕ್ಕಂಥದ್ದು. ಹೌದಾ. ಇದ್ರ ವಿಸ್ತೃತ ರೂಪ 1954 ಸ್ಥಾಪನೆ ಆಗುತ್ತೆ. ಇದ್ರ ಕೇಂದ್ರ ಕಚೇರಿಯಲ್ಲಿ ಇದೆ ಅಂತ ಕೇಳ್ತಾರೆ, ಕೌಲಾಲಂಪುರದಲ್ಲಿ ಇದೆ ಅಂತಕ್ಕಂಥದ್ದು. ಹೌದಾ. ಇಷ್ಟು ನೆನಪಿರ್ಲಿ. ನಂತರ ಏನಂತಂತಂದ್ರೆ ಕ್ವಶನ್ ಏನಂತಂತಂದ್ರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಗೋಲ್ಡನ್ ಬಾಲ್ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ. ಹೊಂದಿಸಿ ಬರೀರಿಯಲ್ಲಿ ಗೋಲ್ಡನ್ ಬಾಲ್ ಅಂತಕ್ಕಂಥದ್ದು ಕೇಳಿದರೆ, ಗೋಲ್ಡನ್ ಬೂಟ್ ಅಂತ ಕೇಳಿದರೆ, ಗೋಲ್ಡನ್ ಗ್ಲೌಸ್ ಕೈಗೆ ಹಾಕ್ತಕ್ಕಂಥ ಗ್ಲೌಸ್ ಆಗಿರುತ್ತೆ. ನಂತರ ಏನಂತಂದ್ರೆ ಫೇರ್ ಪ್ಲೇ ಟ್ರೋಫಿ ಇದನ್ನು ಹೊಂದಿಸಿ ಬರೀರಿ ಅಂತಕ್ಕಂಥದ್ದು. ಗೋಲ್ಡನ್ ಬಾಲ್ ಯಾರಿಗೆ ಕೊಡ್ತಾರೆ, ಅತ್ಯುತ್ತಮ ಆಟಗಾರರಿಗೆ ಕೊಡ್ತಾರೆ. ನಂತರ ಗೋಲ್ಡನ್ ಬೂಟ್ ಅವಾರ್ಡ್ ಯಾರಿಗೆ ಕೊಡ್ತಾರೆ, ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿದವ್ರಿಗೆ ಕೊಡ್ತಾರೆ. ನಂತರ ಇದೇನಂತಂದ್ರೆ ಗೋಲ್ಡನ್ ಗ್ಲೌಸ್ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂತಂತಂದ್ರೆ ಅತ್ಯುತ್ತಮ ಏನಂತಂದ್ರೆ ಗೋಲ್ ಕೀಪರ್ಗೆ ಕೊಡ್ತಾರೆ. ನಂತರ ಏನಂತಾರೆ ಫೇರ್ ಪ್ಲೇ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಶಿಸ್ತುಬದ್ಧವಾಗಿ ಆಡಿರ್ತಕ್ಕಂಥ ತಂಡಕ್ಕೆ ಏನಂತಂದ್ರೆ ಫೇರ್ ಪ್ಲೇ ಅವಾರ್ಡ್ ಅನ್ನ ಕೊಡ್ತಾರೆ. ಬಟ್ ಇದೇನಂತಂದ್ರೆ ನಮ್ಮ RCB ಸಿಗಲ್ಲ ಅಂತಕ್ಕಂಥದ್ದು. ಹೌದಾ. ಇದೇನಂತಂದ್ರೆ ಗೋಲ್ಡನ್ ಬಾಲ್ ಯಾರಿಗೆ ಸಿಕ್ಕಿದೆ, ಇದು ಅತ್ಯುತ್ತಮ ಆಟಗಾರ ಯಾರಾಗಿರ್ತಾರಲ್ಲ ಅವ್ರಿಗೆ ಸಿಗ್ತದೆ ಅಂತಕ್ಕಂಥದ್ದು. ಈ ಬಾರಿ ಯಾರಿಗೆ ಕೊಟ್ಟಿದ್ದಾರೆ ಗೋಲ್ಡನ್ ಬಾಲ್ ಅಂತಕ್ಕಂಥದ್ದು ಅಂತಂದ್ರೆ ಇದು ರೊಡ್ರಿ ಅಂತಕ್ಕಂಥವ್ರಿಗೆ ಗೊತ್ತದ ನೋಡ್ರಿ, ರೊಡ್ರಿ ಅಂತಕ್ಕಂಥವ್ರಿಗೆ ಈ ಒಂದು ಹೋಗುತ್ತೆ. ಈ ರೊಡ್ರಿ ಅಂತಕ್ಕಂಥವ್ರು ಯಾವ ದೇಶದವರು ಅಂತಂತಂದ್ರೆ ಸ್ಪೇನ್ ದೇಶದವರಾಗಿರ್ತಾರೆ. ರೊಡ್ರಿ ಅಂತಕ್ಕಂಥವ್ರು ಸ್ಪೇನ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ನಾಯಕ ಕೂಡ ಆಗಿರ್ತಾರೆ ಇವರು, ಸ್ಪೇನ್ ದೇಶದ ನಾಯಕ ಕೂಡ ಇವರು. ನಂತರ ಏನಂದ್ರೆ ಗೋಲ್ಡನ್ ಬೂಟ್ ಅವಾರ್ಡ್ ಅಂತಕ್ಕಂಥದ್ದು, ಅತಿ ಹೆಚ್ಚು ಗೋಲ್ಗಳನ್ನ ಯಾರು ಹೊಡೆದಿದ್ದಾರೆ ಅಂತಂತಂದ್ರೆ ಈ ಅವ್ರಿಗೆ ಏನಂತಂದ್ರೆ ಗೋಲ್ಡನ್ ಬೂಟ್ ಕೊಡ್ತಾರೆ. ಯಾರು ಹೊಡೆದಿದ್ದಾರೆ ಈ ಸಾರಿ ಅತಿ ಹೆಚ್ಚು ಗೋಲ್ ಅಂತಂತಂದ್ರೆ ಕಿಲಿಯನ್ ಎಂಬಾಪೆ ಅಂತಕ್ಕಂಥವ್ರು, ಕಿಲಿಯನ್ ಎಂಬಾಪೆ ಅಂತಕ್ಕಂಥವ್ರು ಎಷ್ಟು ಗೋಲನ್ನು ಹೊಡೆದಿದ್ದಾರೆ ಈ ಒಂದು
2026ರಲ್ಲಿ ಅಂತಂತಂದ್ರೆ 10 ಗೋಲ್ಗಳನ್ನು ಹೊಡೆದು ಮೊದಲ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥ 10 ಗೋಲುಗಳು. ನಂತರ ಏನಂತಂತಂದ್ರೆ 8 ಗೋಲ್ಗಳನ್ನು ಹೊಡೆದಿದ್ದಾರೆ ಯಾರು? ಮೆಸ್ಸಿ, ಲಿಯೋನಲ್ ಮೆಸ್ಸಿ. ಮೆಸ್ಸಿ ಏನಂತಂದ್ರೆ 8 ಗೋಲ್ಗಳನ್ನು ಹೊಡೆದಿದ್ದಾರೆ ಅಂತಕ್ಕಂಥದ್ದು. ಇವ್ರಿಗೆ ಏನಂತಂದ್ರೆ ಸಿಲ್ವರ್ ಏನ್ ಸಿಕ್ಕಿದೆ? ಸಿಲ್ವರ್ ಬೂಟ್ ಸಿಕ್ಕಿದೆ ನೋಡ್ರಿ. ಸಿಲ್ವರ್ ಬೂಟ್ ಸಿಕ್ಕಿದೆ ಅಂತಕ್ಕಂಥದ್ದು. ಸಿಲ್ವರ್ ಬೂಟ್ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಮೆಸ್ಸಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಯಾವ ದೇಶದವ್ರು? ಮೆಸ್ಸಿ, ಅರ್ಜೆಂಟೈನಾ ದೇಶದವರು ಅಂತಕ್ಕಂಥದ್ದು. ನಂತರ ಏನಂತಂದ್ರೆ ಗೋಲ್ಡನ್ ಗ್ಲೋವ್ಸ್ ಅವಾರ್ಡ್ ಅತ್ಯುತ್ತಮ ಗೋಲ್ ಕೀಪರ್ ಆಗಿ ಯಾರಾಗಿರ್ತಾರೆ ಅವ್ರಿಗೆ ಕೊಡ್ತಾರೆ. ಆಲ್ಮೋಸ್ಟ್ ಏನಂದ್ರೆ ಫೈನಲ್ ಬಂದಿರತಕ್ಕಂಥ ತಂಡದಲ್ಲಿ ಯಾರು ಅತ್ಯುತ್ತಮ ಏನಂತಂದ್ರೆ ಪ್ರದರ್ಶನವನ್ನು ತೋರಿಸ್ತಾರೋ ಅವ್ರಿಗೆ ಕೊಡ್ತಾರೆ ಅಂತಕ್ಕಂಥದ್ದು. ಇದು ಯಾರಿಗೆ ಸಿಕ್ಕಿದೆ ಈ ಸಾರಿ ಅಂತಂತಂದ್ರೆ ಈ ಬಾರಿ ಉನ್ನೈ ಸಿಮೋನ್ ಅಂತಕ್ಕಂಥವ್ರಿಗೆ. ಉನ್ನೈ ಸಿಮೋನ್ ಅಂತಕ್ಕಂಥವ್ರು ಸ್ಪೇನ್ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಸ್ಪೇನ್ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಅವ್ರಿಗೆ ಏನಂತಂದ್ರೆ ಈ ಅವಾರ್ಡ್ ಕೊಟ್ಟಿದ್ದಾರೆ. ನಂತರ ಪೇರ್ ಪ್ಲೇ ಟ್ರೋಫಿ ಅಂತಕ್ಕಂಥದ್ದು. ಇದಂದ್ರೆ ಯಾರು ಶಿಸ್ತುಬದ್ಧವಾಗಿ ಆಡಿರ್ತಾರಲ್ಲ ಅವ್ರಿಗೆ ಕೊಡ್ತಕ್ಕಂಥ ಅವಾರ್ಡ್, ಪೇರ್ ಪ್ಲೇ ಅವಾರ್ಡ್ ಅಂತಕ್ಕಂಥದ್ದು. ಈ ಬಾರಿ ಯಾರಿಗೆ ಸಿಕ್ಕಿದೆ ಅಂದ್ರೆ ನೆದರ್ಲ್ಯಾಂಡಿಗೆ ಸಿಕ್ಕಿದೆ. ನೆದರ್ಲ್ಯಾಂಡಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಈ ನೆದರ್ಲ್ಯಾಂಡಿಗೆ ಇನ್ನೊಂದು ಹೆಸರು ಹಾಲೆಂಡ್ ಅಂತ ಕೂಡ ಕರಿತಾರೆ ನೋಡ್ರಿ. ನೆದರ್ಲ್ಯಾಂಡ್ ಇದರ ರಾಜಧಾನಿ ಯಾವ್ದು ಅಂತಂತಂದ್ರೆ ಆಮ್ಸ್ಟರ್ಡ್ಯಾಮ್ ಅಂತಕ್ಕಂಥ ಒಂದು ನಗರ ಬರುತ್ತೆ. ಅದು ಏನಂತಂದ್ರೆ ಈ ಒಂದು ನೆದರ್ಲ್ಯಾಂಡಿನ ರಾಜಧಾನಿ ಆಗಿರುತ್ತದೆ. ಪೇರ್ ಪ್ಲೇ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತಂತಂದ್ರೆ ಈ ಒಂದು ನೆದರ್ಲ್ಯಾಂಡಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಹೌದಾ? ನಂತರ ಏನಂತಂತಂದ್ರೆ ಮುಂದಿನ ಕ್ವಶನ್ ನೋಡೋಣ. ಇನ್ನ ಏನಂತಂದ್ರೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಕೆಳಗಿನಗಳು. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಫೇಮಸ್ ಪರ್ಸನಾಲಿಟಿ ಅಂತಂದ್ರೆ ವ್ಯಕ್ತಿಗಳು, ಆಟಗಾರರು. ವ್ಯಕ್ತಿಗಳು ಅನ್ನೋದಕ್ಕಿಂತ ಆಟಗಾರರು ಅಂದ್ರೆ ಒಳ್ಳೇದು. ಆಟಗಾರರು. ಹೌದಾ? ಮತ್ತೇನಂತಂದ್ರೆ ಈ ದೇಶ ಯಾವ್ಯಾವ ದೇಶಕ್ಕೆ ಸೇರಿದ್ದಾರೆ ಅಂತಕ್ಕಂಥವ್ರು. ಹೌದಾ? ಇನ್ನ ಲೂಕಾ ಮೋಡ್ರಿಚ್ ಅಂತಕ್ಕಂಥವ್ರು. ಲೂಕಾ ಮೋಡ್ರಿಚ್ ಯಾವ ದೇಶಕ್ಕೆ ಸೇರಿದ್ದಾರೆ ಅಂತಕ್ಕಂಥದ್ದು? ಹ್ಯಾರಿಕೇನು, ಎರ್ಲಿಂಗ್ ಹಾಲೆಂಡ್ ಅಂತಕ್ಕಂಥವ್ರು, ವಿನಿಯಸ್ ಜೂನಿಯರ್ ಅಂತಕ್ಕಂಥವ್ರು. ಇವ್ರು ಏನೇನಂತಂದ್ರೆ ಇಲ್ಲ ಐತ್ ನೋಡ್ರಿ. ಇದೇನು ಲೂಕಾ ಮೋಡ್ರಿಚ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ? ಕ್ರೊವೇಷಿಯಾಕ್ಕೆ ಸಂಬಂಧಪಟ್ಟಿದ್ದಾರೆ. ಕ್ರೊವೇಷಿಯಾ ದೇಶದವರು. ಹ್ಯಾರಿಕೇನ್ ಅಂತಕ್ಕಂಥವ್ರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ? ಅವರು ಇಂಗ್ಲೆಂಡಿಗೆ ಸಂಬಂಧಪಟ್ಟಿದ್ದಾರೆ. ಹ್ಯಾರಿಕೇನ್ ಅಂತಕ್ಕಂಥವ್ರು ಯಾರೇನಂತಂದ್ರೆ ಇಂಗ್ಲೆಂಡ್ ದೇಶದ ನಾಯಕ ಯಾರು ಅಂತ ಕೂಡ ಕೇಳ್ತಾರೆ. ಹ್ಯಾರಿಕೇನ್ ಅಂತಕ್ಕಂಥವ್ರು. ನಂತರ ಹಾಲೆಂಡ್ ಅಂತಕ್ಕಂಥವ್ರು, ಅರ್ಲಿಂಗ್ ಹಾಲೆಂಡ್ ಅಂತಕ್ಕಂಥವ್ರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ? ಇವರು ನಾರ್ವೆ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ನಾರ್ವೆ ದೇಶದ ಏನಂತಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತಾನೆ ಹೇಳ್ಬೋದು ಇವರು. ಯಾರು? ಹಾಲೆಂಡ್ ಅಂತಕ್ಕಂಥವ್ರು. ಈ ಒಂದು ನಾರ್ವೆ ದೇಶದ ನಾಯಕ ಯಾರಂತಂದ್ರೆ ಹಾಲೆಂಡ್ ಅಂತಕ್ಕಂಥವ್ರು. ಅಂದ್ರೆ ನಾರ್ವೆ ಟೀಮಿನ ನಾಯಕ ಯಾರು ಅಂತ ಕೇಳ್ತಾರೆ? ಹಾಲೆಂಡ್ ಅಂತಕ್ಕಂಥವ್ರು. ನಾರ್ವೆ ದೇಶದ ರಾಜಧಾನಿ ಯಾವ್ದು ಅಂತಂದ್ರೆ ಓಸ್ಲೋ ಅಂತಕ್ಕಂಥದ್ದು. ಇದರದ್ದು ನಾಣ್ಯ ಯಾವ್ದಂತ ಕೇಳ್ತಾರೆ? ಕ್ರೋನಾ ಅಂತಕ್ಕಂಥದ್ದು. ಕ್ರೋನಾ, ನಾರ್ವೇಯನ್ ಕ್ರೋನಾ ಅಂತಕ್ಕಂಥದ್ದು ಬರ್ತದೆ. ಇನ್ನ ವಿನಿಸಿಯಸ್ ಜೂನಿಯರ್ ಅಂತಕ್ಕಂಥವ್ರು. ಇವ್ರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂತಂದ್ರೆ ಬ್ರೆಜಿಲ್ಗೆ ಸಂಬಂಧಪಟ್ಟಿದ್ದಾರೆ. ಇನ್ನ ಬ್ರೆಜಿಲ್ಗೆ ಸಂಬಂಧಪಟ್ಟಂಗೆ ಮತ್ತೊಬ್ಬ ಪರ್ಸನಾಲಿಟಿ ಯಾರು ಅಂತಂತಂದ್ರೆ ನೇಮರ್. ಈ ಬ್ರೆಜಿಲ್ನ ತಂಡದ ಈ ಸಾರಿ ನಾಯಕ ಯಾರು ಅಂತಂದ್ರೆ ನೇಮರು. ನಂತರ ಇಲ್ಲಿ ಏನಂತಂದ್ರೆ ಪೀಲೆ ಕೂಡ ಬರ್ತಾರೆ. ಪೀಲೆ ಅತಿ ಹೆಚ್ಚು ಏನಂತಂದ್ರೆ ಈ ಫುಟ್ಬಾಲ್ ಏನಂತಾರೆ ಫಿಫಾ ವರ್ಲ್ಡ್ ಕಪ್ಗಳನ್ನು ಗೆದ್ದಿರ್ತಕ್ಕಂಥ ತಂಡ ಯಾವ್ದು ಅಂತಂತಂದ್ರೆ ಅದು ಬ್ರೆಜಿಲೇ. 5 ಬಾರಿ ಗೆದ್ದದು. ಎಷ್ಟು ಬಾರಿ? ಬ್ರೆಜಿಲು 5 ಬಾರಿ ಏನಂತಂದ್ರೆ ಗೆದ್ದದ ಅಂತಕ್ಕಂಥ. 5 ಬಾರಿ ಟ್ರೋಫಿಗಳನ್ನು ಗೆದ್ದಿದೆ ಅಂತಕ್ಕಂಥದ್ದು. ಹೌದಾ? ನಂತರ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ ಅಂತ ಕೇಳಿದ್ದಾರೆ. ಯಾವುದು ತಪ್ಪಾದ ಹೇಳಿಕೆಯಾಗಿದೆ? ಇಲ್ಲಿ ನೋಡ್ರಿ ಎಮಿಲಿಯೋನ್ ಅಂತಕ್ಕಂಥವ್ರು, ನಂತರ ರೊಡ್ರಿ ಅಂತಕ್ಕಂಥವ್ರು, ನಂತರ ವರ್ಜಿಲ್ ವ್ಯಾನ್ ಡಿಜ್ಗ್ ಅಂತಕ್ಕಂಥವ್ರು, ನಂತರ ಕಿಲಿಯನ್ ಪಾಂಡೆ ಅಲ್ಲ, ಇದು ಎಂಬಾಪೆ. ಕಿಲಿಯನ್ ಎಂಬಾಪೆ ಅಂತಕ್ಕಂಥವ್ರು. ಕಿಲಿಯನ್ ಎಂಬಾಪೆ ಅಂತಕ್ಕಂಥವ್ರು. ಇದು ಎಂಬಾಪೆ ನೋಡ್ರಿ, ಪಾಂಡೆ ಅಲ್ಲ, ಎಂಬಾಪೆ. ಇಲ್ಲಿ ಏನಂತಂತಂದ್ರೆ ಇವರು ಆಟಗಾರರು. ನಂತರ ಏನಂತಂದ್ರೆ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೋಲ್ ಕೀಪರು, ಇಲ್ಲ ಮಿಡ್ ಫೀಲ್ಡರು, ಇಲ್ಲ ಡಿಫೆಂಡರು, ಫಾರ್ವರ್ಡರು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ರೊಡ್ರಿ ಅಂತಕ್ಕಂಥವ್ರು ಏನಾದಾರಲ್ಲ ಇವರು ಮಿಡ್ ಫೀಲ್ಡರೇ. ಇದು ಸರಿಯಾಗೇ ಇದೆ. ನಂತರ ಏನಂತಂದ್ರೆ ಇವರು ಕಿಲಿಯನ್ ಎಂಬಾಪೆ ಇದಾರೆ ನೋಡ್ರಿ, ಫಾರ್ವರ್ಡರ್. ಹೌದು, ಸರಿಯಾಗೇ ಇದೆ ಅಂತಕ್ಕಂಥದ್ದು. ನಂತರ ಏನಂತಂತಂದ್ರೆ ಮಾರ್ಟಿನೇಜ್ ಗೋಲ್ ಕೀಪರ್. ಎಮಿಲಿಯೋನ್
ಮಾರ್ಟಿನೇಜ್ ಅಂತಕ್ಕಂಥ ಗೋಲ್ ಕೀಪರ್, ಅದು ಸರಿಯಾಗಿದೆ. ನಂತರ ಏನಂತಂದ್ರೆ ವರ್ಜಿನ್ ಡಿ ಮಾಸ್ಕ್ ಅಂತ ಈ ಡಿಫೆಂಡರ್, ಇದು ಕೂಡ ಸರಿಯಾಗಿದೆ. ಎಲ್ಲವೂ ಸರಿಯಾಗಿದೆ, ಯಾವುದು ತಪ್ಪಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ. ಹೌದಾ, ಒಂದಿಷ್ಟು ಬರ್ರಿ ಅಂತ ಕೇಳ್ಬೋದು. ರೊಡ್ರಿ ಮಿಡ್ ಫೀಲ್ಡರ್ ನೋಡ್ರಿ, ಏನಂತಂದ್ರೆ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನು ಪಡೆದ್ನಲ್ಲ ರೊಡ್ರಿ, ಸ್ಪೇನ್ ದೇಶದ ನಾಯಕ, ಅವನು ಮಿಡ್ ಫೀಲ್ಡರ್ ಆಗಿ ಕಾರ್ಯವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಕಿಲಿಯನ್ ಎಂಬಾಪೆ ಫಾರ್ವರ್ಡ್, ಬಾಲ್ಗಳನ್ನು ಫಾರ್ವರ್ಡ್ ಮಾಡ್ತಾರೆ ಅಂತಕ್ಕಂಥದ್ದು. ನಂತರ DNA ಆಂಥಮ್ ಸಾಂಗ್ ಆಡಿದವರಲ್ಲಿ ಯಾರು ಸೇರಿಲ್ಲ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಏನಂತಂದರೆ ಈ ಇದಾಯ್ತಲ್ಲ 2026 ಫೀಫಾ ವರ್ಲ್ಡ್ ಕಪ್ನ ಆಂಥಮ್ ಸಾಂಗ್ ಅಂತಕ್ಕಂಥದ್ದು ಅಂದರೆ ರಾಷ್ಟ್ರೀಯ ಹಾಡು ಅಂತ ಬರುತ್ತೆ. ಇದನ್ನು ಹಾಡಿದ ಅಂತಂದರೆ ಅದರ ಹೆಸರೇನು ಅಂತ ಕೇಳ್ತಾರೆ, DNA ಅಂತಕ್ಕಂಥದ್ದು. ಅದರ ಹೆಸರೇ DNA. ಅದರಲ್ಲಿ ಆಡಿದವರಲ್ಲಿ ಯಾರು ಅಲ್ಲ ಅಂತ ಕೇಳಿದರೆ ಆಂಡ್ರಿಯಾ ಬೋಸೆಲಿ ಕೂಡ ಆಡಿದ್ದಾರೆ. ಡೇವಿಡ್ ಗೋಯೆ ಅಂದರೆ ಗೆಟ್ಟ ಅಲ್ಲದೆ ಗೋಯೆಟ್ಟ ಅಂತ ಬರ್ತದೆ, ಗೋಯೆಟ್ಟ ಈ ಥರ ಬರುತ್ತೆ ಸ್ಪೆಲ್ಲಿಂಗು, ಗೋಯೆಟ್ಟ. ಮೇಘನಾ ಡಿ ಸ್ಟಾಲಿನ್ ಅಂತಕ್ಕಂಥವ್ರು ಇವ್ರು ಕೂಡ ಆಡಿದ್ದಾರೆ. ಈ ಜಾಯ್ ಅಂತ ಅದರಲ್ಲ, ಇವ್ರು ಆಡಿಲ್ಲ ಅಂತಕ್ಕಂಥದ್ದು. ನಂತರ ಏನಂತಂತಂದ್ರೆ ಇಲ್ಲಿ ಡ್ಯಾನ್ಸ್ ಮಾಡಿದವ್ರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಏನಂತಂದ್ರೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವ್ರು ಯಾರು, ಡ್ಯಾನ್ಸಿಂಗ್ ಕ್ವೀನ್ ಯಾರು, ಇವರು ಯಾರಪ್ಪ, ನೋರಾ ಪತೇಲಿ ಅಂತಕ್ಕಂಥವ್ರು. ಏನಂತಂತಂದ್ರೆ ಇಲ್ಲಿ ಡ್ಯಾನ್ಸ್ ಅನ್ನು ಮಾಡಿದ್ರು ಅಂತಕ್ಕಂಥ ಪತೇಲಿ ನೋರಾ ಪತೇಲಿ. ಹೌದಾ, ಇದು ಗೊತ್ತಾಯ್ತಾ. ಅಂದ್ರೆ DNA ಸಾಂಗ್ ಅನ್ನ ಯಾರು ಆಡಿಲ್ಲ ಅಂತ ಕೇಳ್ತಾರೆ, ಆಡಿದವ್ರನ್ನ ನೋಡ್ಕೋಬೇಕು. ಆಂಡ್ರಿಯಾ ಬೋಸೆಲಿ ಅಂತಕ್ಕಂಥವ್ರು, ಡೇವಿಡ್ ಗೆಟ್ಟಾ ಅಂತಕ್ಕಂಥವ್ರು, ನಂತರ ಮೇಘನಾ ದಿ ಸ್ಟಾಲಿನ್ ಅಂತಕ್ಕಂಥವ್ರು, ಇವ್ರು ಮೂವರು ಆಡಿದ್ದಾರೆ. ಜಾಯ್ ಅಂತಕ್ಕಂಥವ್ರು ಆಡಿಲ್ಲ. ಹೌದಾ, ನಂತರ ಏನಂತಂತಂದ್ರೆ ದೈ ಅಂತಕ್ಕಂಥ ಅಫಿಷಿಯಲ್ ಸಾಂಗ್, ಇದು ಅಫಿಷಿಯಲ್ ಸಾಂಗು. ಅದೇನಂತಂದ್ರೆ ಆಂಥಮ್ ಅಂತಂತಂದ್ರೆ ರಾಷ್ಟ್ರೀಯ ಸಾಂಗ್ ಅಂತ ತರ ಅರ್ಥ ಆಗುತ್ತೆ ಅದು. ಇಲ್ಲಿ ಏನಂತಂದ್ರೆ ಅಫಿಷಿಯಲ್ ಸಾಂಗ್ ನೋಡ್ರಿ, ಅಫಿಷಿಯಲ್ ಸಾಂಗ್ ಯಾವುದು ಅಂತ ಕೇಳಿದ್ರೆ ದೈ ಅಂತಕ್ಕಂಥದ್ದು. 2026 ಫೀಫಾ ವರ್ಲ್ಡ್ ಕಪ್ನೆಲ್ಲ ಅಫಿಷಿಯಲ್ ಸಾಂಗ್ ಯಾವುದು ಅಂತಂತಂದ್ರೆ ದೈ ಅಂತಕ್ಕಂಥವ್ರು. ಅಲ್ಲಿ ಕೆಳಗಿನಲ್ಲಿ ಏನಂತಂದ್ರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನ ಆಡಿದವ್ರು ಯಾರು ಅಂತ. ಶಕೀರಾ, ನಂತರ ಬುರ್ನಾ ಬಾಯ್, ನಂತರ A ಮತ್ತು B ಅಂತಕ್ಕಂಥ, ಮೇಲಿನ ಯಾರುಲ್ಲ ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ ಏನಂತಂತಂದ್ರೆ ಈ ಶಕೀರಾ ಅಂತಕ್ಕಂಥವ್ರು ಆಡಿದ್ದಾರೆ, ದೈ ಅಂತಕ್ಕಂಥದ್ದು. ನಂತರ ಏನಂದ್ರೆ ಬುರ್ನಾ ಬಾಯ್ ಕೂಡ ಆಡಿದ್ದಾರೆ. ಸೊ ಹಿಂಗಾಗಿ ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ, A and B ಎರಡು ಏನಂದ್ರೆ ಶಕೀರಾ ಮತ್ತು ಬುರ್ನಾ ಬಾಯ್. ದೈ ಅಂತಕ್ಕಂಥ ಸಾಂಗು ಪಕ್ಕ ಕೇಳ್ತಾರೆ ಅನ್ಕೋತೀನಿ, ನೆನ್ಪಿಟ್ಕೋರಿ. ಇದೇನಂತಂದ್ರೆ ದೈ ಅಂತಕ್ಕಂಥದ್ದು ಶಕೀರಾ ಮತ್ತು ಬುರ್ನಾ ಬಾಯ್ ಆಡಿರ್ತಕ್ಕಂಥ ಸಾಂಗ್ ಆಗಿರುತ್ತೆ. ಅಲ್ಲಿ ಏನಂತಂದ್ರೆ ಅಫಿಷಿಯಲ್ ಸಾಂಗ್ ಅಂತ ಹೇಳ್ತಾರೆ, ಅಫಿಷಿಯಲ್ ಸಾಂಗ್ ಯಾವುದು, ದೈ ಅಂತಕ್ಕಂಥದ್ದು. ಇನ್ನ ಫೀಫಾ ವರ್ಲ್ಡ್, ಹೌದಾ, ಅಫಿಷಿಯಲ್ ದೈ ಆಯ್ತಾ. ಫೀಫಾ ವರ್ಲ್ಡ್ ಕಪ್ನ 2026 ಥೀಮ್ ಏನು ಅಂತ ಕೇಳ್ತಾರೆ. ಥೀಮ್ ಯಾವುದು ಅಂತ ಕೇಳಿದ್ರೆ ನೋವಿ ಜಾಲ್ ಅಂತ ಕೊಟ್ಟಿದ್ದಾರೆ, ಗೇಮ್ ಫಾರ್ ಯೂನಿಟಿ ಅಂತ ಕೊಟ್ಟಿದ್ದಾರೆ, ಮೋರ್ ದ್ಯಾನ್ ಎ ಗೇಮ್ ಅಂತ ಕೊಟ್ಟಿದ್ದಾರೆ. ನಂತರ ಏನಂದ್ರೆ ಒನ್ ವರ್ಲ್ಡ್ ಏನು ಇದಲ್ಲ ಬಿಡ್ರಿ, ಒನ್ ವರ್ಲ್ಡ್ ಒನ್ ಡ್ರಮ್, ಇದು ತಪ್ಪು. ಇದ್ರಾಗ ಹೇಳ್ರಿ ನೋ ಇಸ್ ಆಲ್, ನಂತರ ಏನಿದೆ ಗೇಮ್ ಫಾರ್ ಯೂನಿಟಿ, ನಂತರ ಮೋರ್ ದ್ಯಾನ್ ಎ ಗೇಮ್ ಅಂತಕ್ಕಂಥದ್ದು. ಇದರಲ್ಲಿ ಏನಂತಂದ್ರೆ ಆನ್ಸರ್ ಯಾವ್ದಾಗುತ್ತೆ, ಮೋರ್ ದ್ಯಾನ್ ಎ ಗೇಮ್ ಅಂತ ಆನ್ಸರ್, ಮೋರ್ ದ್ಯಾನ್ ಎ ಗೇಮ್. ಇದೇನಂತಂದ್ರೆ ಆಲ್ ಇಸ್ ನೋ ಇಸ್ ಆಲ್ ಅಂತಂತಂದ್ರೆ 2022 ಇತ್ತಲ್ಲ, 2022 ಏನಂತಂದ್ರೆ ಥೀಮ್ ಆಗಿತ್ತು. 2022 ನಡೆದ್ರೆ ಕತಾರ್ನಲ್ಲಿ ನಡೆದಿತ್ತು, ಕತಾರ್ನ ದೋಹಾ. ಅಲ್ಲಿದು ಏನಂತಂತಂದ್ರೆ ಥೀಮ್ ಯಾವ್ದಾಗಿತ್ತು, ನೋ ಇಸ್ ಆಲ್ ಅಂತ. ಈ ಸಾರಿ ಏನಂತಂತಂದ್ರೆ ಮೋರ್ ದ್ಯಾನ್ ಎ ಗೇಮ್ ಅಂತಕ್ಕಂಥದ್ದು ಏನಂತಂದ್ರೆ ಇದ್ರ ಥೀಮ್ ಆಗಿದೆ. ಇದೇನಂತಂದ್ರೆ ಇದರ ಅರ್ಥ ಏನಂತಂದ್ರೆ ಯೂನಿಟಿ, ಐಡೆಂಟಿಟಿ ಆ್ಯಂಡ್ ಬಿಲಾಂಗಿಂಗ್ ಅಂತಕ್ಕಂಥದ್ದು ಕೂಡ ಕರೀತಾರೆ, ಬಿಲಾಂಗಿಂಗ್. ಇದನ್ನ ಏನಂತಂದ್ರೆ ಇದರ ಕೊಡ್ಬೋದು, ಇಲ್ಲ ಅಂತಂತಂದ್ರೆ ಇದರ ಕೊಡ್ಬೋದು. ಅಂದ್ರೆ ಮೋರ್ ದ್ಯಾನ್ ಎ ಗೇಮ್ ಅಂತಕ್ಕಂಥದ್ದು, ಮೋರ್ ದ್ಯಾನ್ ಎ ಗೇಮ್ ಅಂತಕ್ಕಂಥದ್ದು. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಇದು ಏನೋ ಯೂನಿಟಿ, ಐಡೆಂಟಿಟಿ ಆ್ಯಂಡ್ ಬಿಲಾಂಗಿಂಗ್ ಅಂತಕ್ಕಂಥದ್ದು. ಹೌದಾ, ನಂತರ ಏನಂತಂದ್ರೆ ಇಲ್ಲಿ ಬಳಸಿರ್ತಕ್ಕಂಥ ಬಾಲ್ ಹೆಸರು ಕೇಳ್ತಾರೆ. ಅಫಿಷಿಯಲ್ ಬಾಲ್ ನೇಮ್ ಏನಂತ ಕೇಳ್ತಾರೆ. ಬಾಲ್ ನೇಮ್ ಯಾವುದು, ಟ್ರಯೋಂಡಾ ಅಂತಕ್ಕಂಥದ್ದು. ಟ್ರಯೋಂಡಾ ಅಂತಕ್ಕಂಥದ್ದು ಬಾಲ್ ನೇಮ್ ನೋಡ್ರಿ, ಬಳಸಿರ್ತಕ್ಕಂಥ ಬಾಲ್ ನೇಮು. ಇದು ಯಾವ ಕಂಪನಿ ಇದು ಮಾಡಿತ್ತು ಅಂತಂದ್ರೆ ಅಡಿದಾಸ್ ಕಂಪನಿ
ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಂತರ ಇಲ್ಲಿ ಏನಂತಂದರೆ 2027ರಾಗೆ ಅಂತಂತಂತಂದರೆ ಒಂದು ಇದು ರೆಹೆಲಾ ಅಂತಕ್ಕಂಥ ಬಾಲನ್ನು ಬಳಸಿರ್ತಾರೆ, ರೆಹೆಲಾ. ಹೌದಾ, ನೆನ್ಪಿಟ್ಕೋರಿ. ಇದಾದ್ಮೇಲೆ ಏನಂತಂದ್ರೆ ಇಲ್ಲಿ ಯಾವ್ದು ಬಾಲ್ ಹೆಸರು ಅಂತಂತಂದ್ರೆ ಟ್ರಯೋಂಡಾ ಅಂತಕ್ಕಂಥ ಬಾಲ್. ಟ್ರಯೋಂಡಾ ಅಂತಂತಂದ್ರೆ 3 ದೇಶಗಳು, ಮೊದಲನೇದ ಟ್ರೈ ಅಂತಂದ್ರೆ 3 ದೇಶಗಳು ಸೇರಿ ಆಯೋಜನೆ ಮಾಡಕತ್ತಿದ್ವಲ್ಲ, ಅದಕ್ಕೆ ಟ್ರಯೋಂಡಾ ಅಂತಕ್ಕಂಥದ್ದನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನೆನ್ಪಿಟ್ಕೋಬೇಕಾಗತ್ತೆ. ನಂತರ ನೋಡಿ, ಕೆಳಗಿನಗಳಲ್ಲಿ ಯಾವುದು ಏನಂತಂತಂದ್ರೆ ಹೊಂದಿಕೆಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆವಾಗಲೇ ಹೇಳ್ದಂಗೆ ಏನಂತಂತಂದ್ರೆ ಇಲ್ಲಿ ಗೋಲ್ಡನ್ ಬಾಲನ್ನು ಪಡೆದವರು ಯಾರು, ನಂತರ ಗೋಲ್ಡನ್ ಬಾಲು, ಗೋಲ್ಡನ್ ಬೂಟು, ನಂತರ ಏನಂತಂದ್ರೆ ಅತ್ಯುತ್ತಮ ಯುವ ಆಟಗಾರ ಅಂತಕ್ಕಂಥವ್ರು ಗೋಲ್ಡನ್ ಗ್ಲೋ ಅವಾರ್ಡನ್ನು ಪಡೆದಿರ್ತಕ್ಕಂಥವ್ರು. ಯಾವುದು ಹೊಂದಿಕೆ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅತ್ಯುತ್ತಮ ಆಟಗಾರನಿಗೆ ಕೊಡ್ತಕ್ಕಂಥ ಗೋಲ್ಡನ್ ಬಾಲ್ ಅವಾರ್ಡನ್ನು ರೋಡ್ರಿಗೆ ಕೊಟ್ಟಿದ್ದಾರೆ, ಸ್ಪೇನ್ ದೇಶದವರು ಇವರು. ಓಕೆ. ನಂತರ ಗೋಲ್ಡನ್ ಬೂಟ್ ಅವಾರ್ಡನ್ನು ಯಾರಿಗೆ ಕೊಟ್ಟಿದ್ದಾರೆ, ಪೌ ಕುಬಾರ್ಸಿ. ಹೌದಾ, ಅಲ್ಲ, ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸಿದವರು ಯಾರು, ಎಂಬಾಪೆ, 10 ಗೋಲ್ಗಳನ್ನು ಬಾರಿಸಿದ್ದಾರೆ ಅಂತ ಹೇಳಿದೆ. ಹೌದಾ, ಇವ್ರಿಗೆ ಏನಂತಂತಂದ್ರೆ ಗೋಲ್ಡನ್ ಬೂಟ್ ಅವಾರ್ಡ್ ಅಂದರೆ ಇದನ್ನು ತಪ್ಪಿದೆ ಅಂತಕ್ಕ. ಹೌದಾ, 2 ತಪ್ಪಿದೆ, ಇಲ್ಲೊಂದು ಇದೊಂದು, 2 ತಪ್ಪಿದೆ. ಗೋಲ್ಡನ್ ಬೂಟ್ ಅವಾರ್ಡ್ ಯಾರಿಗೆ ಸಿಗಬೇಕಿತ್ತು, ಕಿಲಿಯನ್ ಎಂಬಾಪೆಗೆ ಸಿಗಬೇಕಾಗಿತ್ತು. ಅತ್ಯುತ್ತಮ ಯುವ ಆಟಗಾರ ಯಾರಿಗೆ, ಪೌ ಕುಬಾರ್ಸಿ ಅಂತಕ್ಕಂಥವ್ರು. ಇನ್ನೊಂದು ಏನಂತಂದ್ರೆ ಹೆಂಗ್ ಆಟಗಾರ ಅಂತ ಕೂಡ, ಯುವ ಆಟಗಾರ ಅಂದ್ರೆ 19 ವರ್ಷ ಆಯ್ತು ನೋಡ್ರಿ ಅವ್ರಿಗೆ, 19 ವರ್ಷ ಯುವ ಆಟಗಾರ ಪೌ ಕುಬಾರ್ಸಿ. ಉದೋನ್ಮುಖ ಆಟಗಾರ, ಉದೋನ್ಮುಖ ಆಟಗಾರ ಅಂತಕ್ಕಂಥವ್ರು ಇವರು, ಉದೋನ್ಮುಖ ಆಟಗಾರ ಆಗಿರ್ತಾರೆ. ಗೋಲ್ಡನ್ ಗ್ಲೋವ್ಸ್ ಅವಾರ್ಡ್ ಯಾರಿಗೆ ಕೊಟ್ಟಿದ್ದಾರೆ ಅಂತಂತಂದ್ರೆ ಉನ್ನೈ ಸಿಮೋನ್. ಅದೇ ಅನ್ನಲ್ಲ, ಉನ್ನೈ ಸಿಮೋನು. ಇಲ್ಲ ಮುಂದೆ ಬಂದ ಫೇರ್ ಪ್ಲೇ ಅವಾರ್ಡ್ ಯಾರಿಗೆ ಸಿಕ್ಕದೆ ಅಂತಂತಂದ್ರೆ ಚೇ ಚಿಯಾಕ್ ಅಂತಕ್ಕಂಥವ್ರು. ವ್ಯಕ್ತಿ ಅಂತಂದ್ರೆ ಕೆ ಚಿಯಾಕ್ ಅಂತಕ್ಕಂಥವ್ರು, ಚೆಕ್ ರಿಪಬ್ಲಿಕ್ದವ್ರು ಇವರು, ಚೆಕ್ ರಿಪಬ್ಲಿಕ್ದವರು. ಕೆ ಚಿಯಾಕ್ ಅಂತಕ್ಕಂಥವ್ರು, ಕೆ ಚಿಯಾಕ್ ಅಂತಕ್ಕಂಥವ್ರು. ಹೌದಾ. ನಂತರ ಏನಂತಂತಂದ್ರೆ ಇವೆಲ್ಲ ಸಿಕ್ಕಿತ್ತಾ. ಇದು ಫೇರ್ ಪ್ಲೇ ಅವಾರ್ಡ್ ಯಾರಿಗೆ, ನೆದರ್ಲ್ಯಾಂಡ್ದವರಿಗೆ. ದೇಶ ಅಂದ್ರೆ ನೆದರ್ಲ್ಯಾಂಡು, ಬಟ್ ಏನಪ್ಪ ಅಂದ್ರೆ ಅತಿ ಏನಂತಂದ್ರೆ ವ್ಯಕ್ತಿಗತ ಅಂದ್ರೆ ಕ್ಲೇ ಚಿಯಾಕ್ ಅಂತಕ್ಕಂಥವ್ರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಹೌದಾ, ಇಷ್ಟನ್ನ ನೆನ್ಪಿಟ್ಕೋರಿ ಅಂತ. ಹೌದಾ. ನಂತರ ಏನಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಹೊಂದಿಕೆಯಾಗಿದೆ ಅಂತಕ್ಕಂಥದ್ದು, ಹೊಂದಿಕೆಯಾಗಿದೆ ನೋಡ್ರಿ. ಸುಬ್ರತ ಕಪ್ ಅಂತಕ್ಕಂಥದ್ದು, ಮತ್ತೇನಂತಂದ್ರೆ ರೋವರ್ಸ್ ಕಪ್ಪು, ಬಂಡೋಳ್ಕರ್ ಕಪ್ಪು, ಡುರ್ಯಾಂಡ್ ಕಪ್ಪು. ಏನಂತಂತಂದ್ರೆ ಇಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇದು ಏನಂದ್ರೆ ಸುಬ್ರತ ಕಪ್ ಹಾಕಿ ಅಂತ ಕೊಟ್ಟಿದ್ದಾರೆ, ರೋವರ್ಸ್ ಕಪ್ಪು ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು, ನಂತರ ಬಂಡೋಳ್ಕರ್ ಕಪ್ಪು ಫುಟ್ಬಾಲ್ ಅಂತಕ್ಕಂಥದ್ದು, ನಂತರ ಏನಂದ್ರೆ ಡುರ್ಯಾಂಡ್ ಕಪ್ಪು ವಾಲಿಬಾಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಹೊಂದಿಕೆ ಆಗಿದೆ ಅಂತಕ್ಕಂಥದ್ದು, ಇದು ವಾಲಿಬಾಲ್ ಅಂತಂದ್ರೆ ಇದು ನೋಡ್ರಿ, ಡುರ್ಯಾಂಡ್ ಕಪ್ಪು ವಾಲಿಬಾಲ್ ತಪ್ಪು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ, ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ, ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ನಂತರ ಏನಂದ್ರೆ ಬಂಡೋಳ್ಕರ್ ಕಪ್ ಅಂತಕ್ಕಂಥದ್ದು, ಬಂಡೋಳ್ಕರ್ ಕಪ್ಪು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಬಂಡೋಳ್ಕರ್ ಕಪ್ ಅಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ, ಸರಿ. ನಂತರ ಏನಂತಂದ್ರೆ ಬ್ಯಾಡ್ಮಿಂಟನ್, ಇಲ್ಲ, ಇದನ್ನೇ ರೋವರ್ಸ್ ಕಪ್ ಅಂದ್ರೂ ಕೂಡ ಏನಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಸುಬ್ರತ ಕಪ್ ಅಂದ್ರೂ ಕೂಡ ಏನಂತಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಕಳಿಂಗ ಕಪ್ಪು, ಕಳಿಂಗ ಕಪ್ಪು, ಕಳಿಂಗ ಕಪ್ಪು ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದೇ ಕ್ರೀಡೆಗೆ. ನಂತರ ಏನಂತಂತಂದ್ರೆ ಇದು ಆಗಾ ಖಾನ್ ಗೋಲ್ಡ್ ಕಪ್ ಅಂತ ಬರುತ್ತೆ, ಆಗಾ ಖಾನ್ ಗೋಲ್ಡ್ ಕಪ್ ಅಂತಕ್ಕಂಥದ್ದು, ಗೋಲ್ಡ್ ಕಪ್, ಗೋಲ್ಡ್ ಕಪ್. ಆಗಾ ಖಾನ್ ಕಪ್ ಅಂತಂದ್ರೆ ಹಾಕಿಗೆ ಸಂಬಂಧಪಟ್ಟಿದೆ, ಬಟ್ ಆಗಾ ಖಾನ್ ಗೋಲ್ಡ್ ಕಪ್ ಅಂತಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಈ ಒಂದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಇನ್ನೊಂದು ಬರುತ್ತೆ ಫೇಮಸ್ ಆಗಿ, ಒಂದು ಡುರ್ಯಾಂಡ್ ಕಪ್, ನಂತರ ಸಂತೋಷ್ ಟ್ರೋಫಿ ಅಂತಕ್ಕಂಥದ್ದು, ಸಂತೋಷ್ ಟ್ರೋಫಿ ಅಂತಕ್ಕಂಥದ್ದು, ಸಂತೋಷ್ ಟ್ರೋಫಿ ಅಂತಕ್ಕಂಥದ್ದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ, ಇದು ಸಂತೋಷ್ ಟ್ರೋಫಿ ಅಂತಕ್ಕಂಥದ್ದು ಸಂಬಂಧಪಟ್ಟಿದೆ. ನಂತರ ನೋಡ್ರಿ, ಇಲ್ಲಿನ ಒಂದು ಏನಂತಂತಂದ್ರೆ ಈ ವಾಲಿಬಾಲ್ ಏನದಲ್ಲ, ವಾಲಿಬಾಲ್ ಈ ಫುಟ್ಬಾಲ್ ಆಕಾರದಲ್ಲಿರ್ತಕ್ಕಂಥ ಅಂದ್ರೆ ಫುಟ್ಬಾಲ್. ಹೌದಾ. ಈ ಫುಟ್ಬಾಲ್ ಏನಂತಂತಂದ್ರೆ ಯಾವ ಆಕಾರದಾಗಿರುತ್ತೆ, ಈಗ ಆಕಾರದಲ್ಲಿರುತ್ತೆ, ಹಿಂಗೆ 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 ಹಿಂಗೆ. ಹೌದಾ. ಈ ಆಕಾರದಲ್ಲಿ ಇದನ್ನ ವಿಜ್ಞಾನಕ್ಕೆ ಏನಂತಂತಂದ್ರೆ ಒಂದು ವೇಳೆ ಜೋಡಣೆ ಮಾಡಿದ್ರೆ ಅಂದ್ರೆ ಸೈನ್ಸಿಗೆ ಏನಾದರೂ ಅಪ್ಲೈ ಮಾಡಿದ್ರೆ ಫುಟ್ಬಾಲ್ ಆಕಾರದಲ್ಲಿರ್ತಕ್ಕಂಥ ಏನಂತಂತಂದ್ರೆ ಕಾರ್ಬನ್ನ ಬಹುರೂಪ ಯಾವುದು ಅಂತ ಕೇಳ್ತಾರೆ. ಫುಟ್ಬಾಲ್ ಆಕಾರವನ್ನು ಹೊಂದಿರತಕ್ಕಂಥ, ಫುಟ್ಬಾಲ್ ಆಕಾರ ಹೊಂದಿರುವ ಕಾರ್ಬನ್ನ ಬಹುರೂಪ ಅಥವಾ ಅಲೋಟ್ರೂಪ ಅಂತ ಕೂಡ, ಕಾರ್ಬನ್ನ ಬಹುರೂಪ ಅಂತಕ್ಕಂಥ, ಕಾರ್ಬನ್ನ ಬಹುರೂಪ ಯಾವುದು ಅಂತ ಕೇಳ್ತಾರೆ, ಅದು ಪುಲರಿನ್ ಅಂತಕ್ಕಂಥದ್ದು,
ಪುಲರಿನ್ ನೋಡ್ರಿ, ಪುಲರಿನ್ ಅಂತಕ್ಕಂಥದ್ದು ಪುಲರಿನ್. ಇದಕ್ಕೆ ಏನಂತಾರೆ ಅಂತಂತಂದ್ರೆ ಬಕ್ಕಿ ಬಾಲ್ ಅಂತ ಕೂಡ ಕರೀತಾರೆ. ಬಕ್ಕಿ ಬಾಲ್, ಬೆಕ್ಕಿನ ಬಾಲ್ ಅಲ್ಲ, ಬಕ್ಕಿ ಬಾಲ್ ಅಂತ ಕರೀತಾರೆ. ಬಕ್ಕಿ ಬಾಲ್ ಅಂತ ಕೂಡ ಕರೀತಾರೆ. ಸಾಕರ್ ಬಾಲ್ ಅಂತ ಕೂಡ ಕರೀತಾರೆ. ಸಾಕರ್ ಬಾಲ್ ಅಂತ ಕೂಡ ಕರೀತಾರೆ ನೋಡ್ರಿ. ಸಾಕರ್ ಬಾಲ್ನ ಆಕಾರದಲ್ಲಿ ಯಾವ್ದಿದೆ ಅಂತಂತಂದ್ರೆ ಪುಲರಿನ್ ಅಂತಕ್ಕಂಥ ಕಾರ್ಬನಿನ ಬಹುರೂಪ ಇದೆ. ಕಾರ್ಬನಿನ ಬಹುರೂಪ ಬೇರೆ ಬೇರೆ ಇನ್ನು ಯಾವ್ಯಾವ ಅದಾವ ಅಂತಂತಂದ್ರೆ ಇಲ್ಲಿ ಬರ್ತಕ್ಕಂಥವು ಏನಂತಂದ್ರೆ ಕಾರ್ಬೈನ್ ಅಂತ ಒಂದು ಬರುತ್ತೆ. ಕಾರ್ಬೈನ್ ಅಂತಕ್ಕಂಥದ್ದು ಒಂದು ಬರುತ್ತೆ. ಗ್ರಾಫೈಟ್ ಅಂತ ಬರುತ್ತೆ. ಕಾರ್ಬನಿನ ಬಹುರೂಪಗಳು ಗ್ರಾಫೈಟು. ನಂತರ ಏನಪ್ಪ ಅಂದ್ರೆ ಗ್ರಾಫೀನು. ಅದರಲ್ಲಿ ಇನ್ನೊಂದು ಯಾವ್ದು ಪ್ರಮುಖವಾಗಿ ಅಂತಂತಂದ್ರೆ ಡೈಮಂಡ್, ವಜ್ರ ಕೂಡ ಏನಂತಂತಂದ್ರೆ ಈ ಒಂದು ಕಾರ್ಬನ್ನ ಬಹುರೂಪ. ಅದ್ರಾಗ ಮತ್ತೆ ಏನಂತಂತಂದ್ರೆ ಪುಲರಿನ್ ಅಂತಕ್ಕಂಥ ಇವೆಲ್ಲ ಏನಂತಂತಂದ್ರೆ ಕಾರ್ಬನ್ನ ಬಹುರೂಪಗಳು. ಅದರಲ್ಲಿ ಏನಂತಂದ್ರೆ ಫುಟ್ಬಾಲಿಗೆ ಯಾವ್ದು ಹೋಲಿಕೆ ಆಗುತ್ತೆ ಅಂತಂತಂದ್ರೆ ಪುಲರಿನ್ ಹೋಲಿಕೆ ಆಗುತ್ತೆ ಅಂತಕ್ಕಂಥ ಹೋಲಿಕೆ ಆಗುತ್ತೆ. ಹೌದಾ? ಮತ್ತೆ ಏನೇನು ಪ್ರಶ್ನೆಗಳು ಕೇಳ್ಬೋದು ಇದ್ರ ಮೇಲೆ ಅಂದ್ರೆ ಫುಟ್ಬಾಲ್ನಲ್ಲಿ ಬಳಸ್ತಕ್ಕಂಥ ಒಂದೇನಂತಂತಂದ್ರೆ ಪದ ಯಾವುದು ಅಂತ, ಪದಗಳು ಅಂತಕ್ಕಂಥ ಪದಗಳು ಯಾವ್ಯಾವ. ಡ್ರಿಬ್ಬಲ್ ಅಂತಕ್ಕಂಥ ಪದ ಬಳಸ್ತಾರೆ. ಪದ ಯಾವುದು? ಡ್ರಿಬ್ಬಲ್ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ನಂತರ VAR ಅಂತಕ್ಕಂಥದ್ದು ಬಳಸ್ತಾರೆ. ನಂತರ ಏನಂತಂತಂದ್ರೆ ಬೈಸಿಕಲ್ ಕಿಕ್ ಅಂತಕ್ಕಂಥ ಪದವನ್ನು ಬಳಸ್ತಾರೆ. ಬೈಸಿಕಲ್ ಕಿಕ್ ಅಂತ ಬಳಸ್ತಾರೆ. ಡ್ರಿಬ್ಬಲ್, VAR. ಇದೇನಿದು VAR ಅಂತಂತಂದ್ರೆ ವಿಡಿಯೋ ಅಸಿಸ್ಟೆಂಟ್ ರೆಫರಿ ಅಂತ. ಅಸಿಸ್ಟೆಂಟ್ ರೆಫರಿ ಫೀಲಿಂಗ್ ನೋಡ್ಕೊರಿ. ಡಬಲ್ ಬರುತ್ತೆ. ರೆಫರಿ ಅಂತಕ್ಕಂಥ ಚಪ್ರಿ ಅಲ್ಲ, ರೆಫರಿ. ವಿಡಿಯೋ ಅಸಿಸ್ಟೆಂಟ್ ರೆಫರಿ ಅಂತಕ್ಕಂಥದ್ದು. ಹೌದಾ? ಬೈಸಿಕಲ್ ಕಿಕ್ ಅಂತಕ್ಕಂಥದ್ದು ಇಲ್ಲಿ ಬಳಸ್ತಾರೆ. ಡ್ರಿಬ್ಬಲ್ ಅಂತಕ್ಕಂಥದ್ದು ಪಾಲನ ಏನಂತಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಏನಂತಂತಂದ್ರೆ ಪಾಸ್ ಮಾಡ್ತಾ ಹೋಗ್ತಾರಲ್ಲ, ಅದಕ್ಕೆ ಡ್ರಿಬ್ಬಲ್ ಅಂತ ಡ್ರಿಬ್ಬಲ್ ಅಂತ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು. ನಂತರ ಇಲ್ಲಿ ಏನಂತಂತಂದ್ರೆ ಯೆಲ್ಲೋ ಕಾರ್ಡ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತಾರೆ. ಯೆಲ್ಲೋ ಕಾರ್ಡ್ ಯಾಕಂತಂದ್ರೆ ಆಟಗಾರರಿಗೆ ಏನಂತಂದ್ರೆ ವಾರ್ನಿಂಗ್ ಕೊಡೋದಕ್ಕೋಸ್ಕರ ಏನಂತಂತಂದ್ರೆ ಯೆಲ್ಲೋ ಕಾರ್ಡ್ ಅನ್ನು ಬಳಸ್ತಾರೆ. ನಂತರ ಏನಂತಂತಂದ್ರೆ ಇಲ್ಲಿ ಏನಂತಂದ್ರೆ ರೆಡ್ ಕಾರ್ಡ್ ಎದಕ್ಕೆ ಬಳಸ್ತಾರೆ ಅಂತಂತಂದ್ರೆ ಆಟಗಾರನನ್ನ ಡಿಸ್ಮಿಸ್ ಮಾಡೋದಕ್ಕೆ, ಆಟಗಾರನನ್ನ ತೆಗೆದು ಹಾಕುವುದಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದು. ಒಂದು ವೇಳೆ ಡಬಲ್ ಯೆಲ್ಲೋ ಕಾರ್ಡ್, ಒಂದೇ ಗೇಮ್ನಲ್ಲಿ ಡಬಲ್ ಯೆಲ್ಲೋ ಕಾರ್ಡ್ ಅನ್ನು ಬಳಸಿದ್ರೆ ಅದೇನಂತಂದ್ರೆ ಒಂದು ರೆಡ್ ಕಾರ್ಡ್ ಆಗಿ ಬದಲಾಗುತ್ತೆ. ಅಂದ್ರೆ ಆ ವ್ಯಕ್ತಿಯನ್ನ ತೆಗೆದಾಕ್ಬಿಡ್ತಾರೆ, ಎರಡು ಏನಂದ್ರೆ ಯೆಲ್ಲೋ ಕಾರ್ಡ್ ತೋರಿಸಿದ್ರೆ. ಇನ್ನ ಬ್ಲೂ ಅಂತಕ್ಕಂಥದ್ದು ಒಂದು ಬರುತ್ತೆ. ಬ್ಲೂ ಅಂತಕ್ಕಂಥದ್ದು ಒಂದು ಬರುತ್ತೆ. ಇದನ್ನು ನೀವು ನೋಡ್ಕೊರಿ, ಕಮೆಂಟ್ ಮಾಡಿರಿ ಬ್ಲೂ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ನಂತರ ಇನ್ನೊಂದು ಏನು ಅಂತಂತಂದ್ರೆ ಇನ್ನೊಂದು ಯಾವ್ದು ಬರುತ್ತೆ? ಬ್ಲೂ ಆಯಿತು, ರೆಡ್ ಆಯಿತು, ಇನ್ನೊಂದು ಗ್ರೀನ್ ಅಂತಕ್ಕಂಥದ್ದು. ವ್ಯಕ್ತಿ ಏನಂತಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ನ್ಯಾಯಯುತವಾಗಿ ಆಡ್ತಾ ಇದ್ದಾನೆ ಅಂತಂದಾಗ ಆ ವ್ಯಕ್ತಿಯ ನ್ಯಾಯಯುತವಾಗಿ ಆಡ್ತಿದ್ದಾನೆ ಅನ್ನೋದಕ್ಕೆ ಕಾರಣಕ್ಕೆ ತೋರಿಸ್ತಕ್ಕಂಥದ್ದು ಯಾವುದು ಅಂತಂತಂದ್ರೆ ಅದು ಗ್ರೀನ್ ಕಾರ್ಡನ್ನು ತೋರಿಸ್ತಾರೆ, ನ್ಯಾಯಯುತವಾಗಿ ಆಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಮತ್ತೇನು ಕ್ವಶನ್ ಕೇಳ್ಬೋದು ನೋಡ್ರಿ. ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂಗೆ ಎಲ್ಲ ಹೇಳಿದ್ವ. ದೈ ಅಂತಕ್ಕಂಥದ್ದು ಯಾರು ಇದು ಮಾಡಿದ್ರು. ನಂತರ ಏನಂತಂತಂದ್ರೆ DNA ಅಂತಮ್ ಸಾಂಗ್ ಆಡಿದವ್ರು ಯಾರು. ನಂತರ ಏನಂತಂದ್ರೆ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿದೆ. ಇನ್ನೂ ಒಂದು ಕೇಳ್ಬೋದು ಏನಂತಂತಂದ್ರೆ ಪ್ರಶ್ನೆ ಹೆಂಗ್ ಮಾಡ್ತಾರೆ ಅಂತಂತಂದ್ರೆ ಈ ಪ್ರಮುಖ ಆಟಗಾರರು ಮತ್ತೇನಂತಂತಂದ್ರೆ ಪ್ರಮುಖ ಆಟಗಾರರು. ನಂತರ ಏನಂತಂತಂತಂದ್ರೆ ಈ ಅವ್ರ ಜರ್ಸಿ ಸಂಖ್ಯೆ ಏನಿರುತ್ತಲ್ಲ, ಕ್ರಿಶ್ಚಿಯನ್ ರೊನಾಲ್ಡೋದ ಏನಿದಲ್ಲ, ಕ್ರಿಶ್ಚಿಯನ್ ರೊನಾಲ್ಡೋ ಅಂತಕ್ಕಂಥವ್ರು ಅವ್ರದ್ದು ಏನಂತಂತಂದ್ರೆ 7. ನಂತರ ಮೆಸ್ಸಿದು ಏನು ಅಂತ ಕೇಳ್ತಾರೆ. ಮೆಸ್ಸಿ ಇವ್ರದ್ದು ಎಷ್ಟು ಅಂತಂತಂದ್ರೆ ಮೆಸ್ಸಿದು 10 ಅಂತಕ್ಕಂಥದ್ದು. ಎಂಬಾಪೆ ಅಂದ್ರೆ ಕಿಲಿಯನ್ ಎಂಬಾಪೆ ಅದನ್ನಲ್ಲ, ಇವ್ರದ್ದು ಕೂಡ 10 ನೋಡ್ರಿ, 10. ಇವ್ರದ್ದು ಕೂಡ 10. ನಂತರ ಯಾಮಲ್ ಅಂತ ಬರ್ತಾನೆ, ಯಾಮಲ್ ಇವನು ಸ್ಪೇನ್ ದೇಶದವನು, ಇವಂದು ಕೂಡ 10 ಅದ. ಯಾಮಲ್ ಕೂಡ ಏನಂತಂದ್ರೆ 10, ಎಂಬಾಪೆಂದು 10, ನಂತರ ಮೆಸ್ಸಿದು ಕೂಡ 10 ಅಂತಕ್ಕಂಥದ್ದು. ಇನ್ನು ಇಲ್ಲಿ ಬರ್ತಕ್ಕಂಥ ಇವರು ಯಾರು, ಇಲ್ಲಿ ಇಂಗ್ಲೆಂಡ್ದಾಗ ಯಾರು ಜೂಡೆ ಬೆನ್ನಿಂಗಮ್ ಅಂತ ಬರ್ತಾನೆ, ಅವನದು ಯಾರ್ದು ಅಂತಂತಂದ್ರೆ ಜರ್ಸಿ ಸಂಖ್ಯೆ 5 ನೋಡ್ರಿ. ಜರ್ಸಿ ಸಂಖ್ಯೆ ಅವ್ರದ್ದೇನು
5 ಅಂತಕ್ಕಂಥದ್ದು. ನೀವು ನೆನ್ಪಿಟ್ಟಿಗೆರ ಬಂದರೆ ಬರ್ಬೋದು. ನಂತರ ಏನಂತಂತಂದರೆ ದೇಶದ ಏನಂತಂತಂದರೆ ಇಲ್ಲಿ ನಾಯಕರು ಕೂಡ ಕೇಳ್ಬೋದು. ಗೋಲ್ಡನ್ ಬಾಲು ಇವೆಲ್ಲ ಕೇಳ್ತಾರೆ. ನಂತರ ಏನಂತಂತಂದರೆ ಸರಿಯಾದ ಜೋಡಿ ಯಾವುದು ಅಂತ ಕೇಳ್ತಾರೆ. ಚಾಯು ಇವುಗಳನ್ನು ಕೇಳ್ತಾರೆ. ನಂತರ ಏನಂತಂತಂದರೆ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ನಂತರ ಇನ್ನೂ ಏನಾದರೂ ಉಳಿದ್ರೆ ಏನಂತಂತಂದರೆ ನೀವು ಜಾಯಿನ್ ಮಾಡ್ಕೋಬೋದು. ಇನ್ನೇನಂತಂತಂದರೆ ಸೇರಿಸ್ಕೋಬೋದು ಅಂತಕ್ಕಂಥದ್ದು. ಹೌದಾ? ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು.